ಮತ್ತಷ್ಟು ಮಗದಷ್ಟು ನಮಗೆ ಮಾಹಿತಿಗಳು ಇದರಿಂದ ಬೇಕಾಗಿದೆ. ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಎರಡು ರಾಜ್ಯಗಳು ಈಗ ಇಂಡಿ ಅಲಯನ್ಸ್ಗೆ ಶಾಕ್ ಕೊಟ್ಟಿದೆ. ಮೊದಲನೇದಾಗಿ ಪಶ್ಚಿಮ ಬಂಗಾಳ ಹೇಳಿತ್ತು, ನಾವು ಈ ಒಂದು ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಜೊತೆಗೆ ಅಂದ್ರೆ ಇಂಡಿ ಅಲಯನ್ಸ್ ಜೊತೆಗೆ ನಾನು ಸೇರ್ಕೊಳ್ಳಲ್ಲ ಅಂತ ಹೇಳಿತ್ತು. ಈಗ ಇದಾದ ನಂತರ ಈಗ ಆಮ್ ಆದ್ಮಿ ಪಾರ್ಟಿಯು ಕೂಡ ಪಂಜಾಬ್ನಲ್ಲಿ ಶಾಕ್ ಕೊಟ್ಟಿದೆ ಇಂಡಿ ಒಕ್ಕೂಟಕ್ಕೆ. ನಾವು ನಮ್ಮ ಸ್ಮೃತಿ ಪಟಲವನ್ನ ಒಂಚೂರು ಹಿಂದೆ ತೆಗೆದುಕೊಂಡು ಹೋದ್ರೆ, ಒಂದ್ಸತಿ ಇಂಡಿ ಅಲಯನ್ಸ್ ಮೀಟಿಂಗ್ ಆದ ನಂತರವೇ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಹೇಳಿದ್ರು, ನಾವು ಹೌದು ಇಂಡಿ ಅಲಯನ್ಸ್ ನಾವೆಲ್ಲ ಒಟ್ಟಾಗಿ ಸೇರಿ ಖರ್ಗೆ ಅವ್ರನ್ನ ಸೂಚಿಸ್ತೀವಿ ಅಂತ ಹೇಳಿತ್ತು. ಈಗಾದ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಿ ದೀದಿ ವಾಪಸ್ ಹೋಗ್ತಾರೆ ಇಂಡಿ ಅಲಯನ್ಸ್ ನಿಂದ. ಇದಾದ ನಂತರವೇ ಆಮ್ ಆದ್ಮಿ ಪಾರ್ಟಿಯು ಕೂಡ ವಾಪಸ್ ತೆಗೆದುಕೊಂಡಿದೆ ತಮ್ಮ ಬೆಂಬಲವನ್ನ. ಪಂಜಾಬ್ನಲ್ಲಿ ಎಲ್ಲ 13 ಕ್ಷೇತ್ರಗಳಲ್ಲೂ ಕೂಡ ತಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ, ಇದರ ಜೊತೆಗೆ ನಾವು ಬೇರೆ ಏನೂ ಕೂಡ ಇಂಡಿ ಅಲಯನ್ಸ್ಗೂ ನಮಗೂ ಈ ಒಂದು ಲೋಕಸಭೆಯಲ್ಲಿ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇಂಡಿ ಅಲಯನ್ಸ್. ಕಾಂಗ್ರೆಸ್ನ ಇಂಡಿ ಅಲಯನ್ಸ್ಗೆ ಈಗ ಬಿಗ್ ಶಾಕ್ ಬಂದಿರುವಂಥದ್ದು. ಒಂದೇ ದಿನದಲ್ಲಿ 2 ಟ್ರಬಲ್. ಇದು ಟ್ರಬಲ್ ಶೂಟ್ ಆಗುತ್ತಾ? ಟ್ರಬಲ್ ಶೂಟರ್ ಯಾರು? ಇದನ್ನ ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಒಂದೊಂದು ದಿವಸವೂ ಒಂದೊಂದು ಆಯಾಮವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಕೂಡ ಹೇಳಿದ್ದಾರೆ, ಇಲ್ಲ ನಾವು 13 ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ.